ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ರೆಸಿಪಿ ಬಂದ್ಬಿಟ್ಟು ಮಲ್ಲಿಗೆ ಥರ ಮೃದುವಾದ ಇಡ್ಲಿ ಮತ್ತು ಅದ್ರ ಜೊತೆ ಕಾಂಬಿನೇಷನ್ನಾಗಿ ಹೋಟೆಲ್ ಶೈಲಿಯ ಹೋಟೆಲ್ನಲ್ಲೆಲ್ಲ ಇಡ್ಲಿ ಸಾಂಬಾರು ಅಂದರೆ ನೀವು ತುಂಬಾ ಇಷ್ಟಪಟ್ಟು ತಿಂತೀರ. ಅದೇ ಥರ ಸಾಂಬಾರನ್ನ ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನಾನು ಹಾಕ್ತಾಯಿರೋ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ ಕರೆಕ್ಟಾಗಿ ಹೋಟ್ಲಲ್ಲಿ ಮಾಡಿದ ಥರನೇ ಟೇಸ್ಟ್ ಬರುತ್ತೆ. ಸ್ಕಿಪ್ ಮಾಡಬೇಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಕರೆಕ್ಟಾಗಿ ಮೆಜರ್ಮೆಂಟು ಗೊತ್ತಾದರೆ ನೀವೇ ಮನೆಯಲ್ಲಿ ಹೋಟೆಲ್ ಶೈಲಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ಈಗ ನಾನು ಒಂದು ಪಾತ್ರೆ ತೊಗೊಂಡು 3 ಲೋಟ ಅಕ್ಕಿನ ಹಾಕ್ಕೊತಾ ಇದ್ದೀನಿ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಮತ್ತು 1 ಸ್ಪೂನ್ ಮೆಂತ್ಯ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕಾಗಿ ನಾನು ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ. 2 ತೊಳೆದು ಮುಚ್ಚಿಟ್ಕೊಂಡೆ. ಬೆಳಗ್ಗೆ ನೆನೆಹಾಕಿದ್ದೆ, ಇವಾಗ ಸಂಜೆ ತೋರಿಸ್ತಾ ಇದ್ದೀನಿ. ಅರ್ಧ ಕಪ್ಪು ಅವಲಕ್ಕಿ, ಮೆಜರ್ಮೆಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅರ್ಧ ಕಪ್ ಅವಲಕ್ಕಿ ಹಾಕಿ ನೀಟಾಗಿ ಒಂದು 2-3 ಸತಿ ತೊಳೆದು ಅರ್ಧ ಗಂಟೆ ನೆನೆಯೋಕೆ ಇಟ್ಕೊಂಡಿದ್ದೀನಿ. ನೋಡಿ, 3 ತೋರಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು ಸತಿ ತೊಳೆದು ನೀಟಾಗಿ ಬಸ್ಕೊಂಡು ಉದ್ದಿನಬೇಳೆನ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಮೃದುವಾಗಿ ಬರಬೇಕು ಅಂದರೆ ಉದ್ದಿನಬೇಳೆ ರುಬ್ಬೋದ್ರಲ್ಲೂ ಇರುತ್ತೆ. ಉದ್ದಿನಬೇಳೆನ 1 ಲೋಟ ಉದ್ದಿನಬೇಳೆ ಅಂದರೆ 1/4 kg ಅಷ್ಟು ಉದ್ದಿನಬೇಳೆ ನೆನೆಹಾಕ್ಕೊಂಡಿದ್ದೆ. ಅದನ್ನೇ 2 ಟೈಮು ತುಂಬಾ ನುಣ್ಣಗೆ ಅಂದರೆ ಒಂದು 5ರಿಂದ 10 ನಿಮಿಷ ರುಬ್ಬಬೇಕು. ನಿಮ್ಮ ಮನೇಲಿ ಗ್ರೈಂಡ್ರ್ ಇದ್ದರೆ ಗ್ರೈಂಡ್ರಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಒದಗುತ್ತೆ ಉದ್ದಿನಬೇಳೆ. ಇವಾಗ 2 ಸತಿ ಉದ್ದಿನಬೇಳೆ ಹಾಕ್ಕೊಂಡೆ ನಾನು. ಇವಾಗ ಅಕ್ಕಿ ರುಬ್ತಾಯಿದ್ದೀನಿ. ಅಕ್ಕಿ ಹೇಗಿರಬೇಕು ಅಂದರೆ ಉದ್ದಿನಬೇಳೆ ತುಂಬಾ ನೈಸಾಗಿರಬೇಕು. ಇಡ್ಲಿ ಮಾಡ್ತಾ ಇರೋದ್ರಿಂದ ಅಕ್ಕಿ ಚಿರೋಟಿ ರವೆ ಥರ ಕೈಗೆ ಹತ್ತಬೇಕು. ಆ ಥರ ರುಬ್ಬಿ ಇಟ್ಕೊಳ್ಳಿ. ಇವಾಗ ಅವಲಕ್ಕಿನೂ ಅಷ್ಟೇ ತುಂಬ ನುಣ್ಣಗೆ ರುಬ್ಬಾಕ್ದೆ. ಇವಾಗ 3 ಸೇರಿ ಮಿಕ್ಸ್ ಮಾಡಿ ನೈಟು ಮುಚ್ಚಿಡ್ತಾಯಿದ್ದೀನಿ. ನಾನು ಇದಕ್ಕೆ ಉಪ್ಪು ಬೆರೆಸಿಲ್ಲ, ಏನೂ ಬೆರೆಸಿಲ್ಲ. ಇವಾಗ ಬೆಳಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಬಬಲ್ಸ್ ಥರ ಉಬ್ಬಿ ಬಂದಿದೆ. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ, ಬಬಲ್ಸ್ ಆಗಿ ಬಂದಿದೆ. ನಾನು ಮಾಡಿರೋದು 3 ಲೋಟ ಕ್ವಾಂಟಿಟಿ ಆದ್ದರಿಂದ ನಮಗಷ್ಟು ಬೇಡ. ಸ್ವಲ್ಪ ಸಪ್ರೇಟಾಗಿ ತಕ್ಕೊಂಡು ನಾನು ಅದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡಿ 1 ರೌಂಡು ತಿರುಗಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಸೋಡಾ ಕೂಡ ಬಳಸಿಲ್ಲ. ಹಾಗೆ ಹೇಗೆ ಮೃದುವಾಗಿ ಮಾಡೋದು ಅಂತ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ 1 ಚೊಂಬಷ್ಟು ತಳಗೆ ನೀರು ಹಾಕ್ಬಿಟ್ಟು ಬಾಯಿ ಮುಚ್ಚಿ 5ರಿಂದ 10 ನಿಮಿಷ ನೀರನ್ನ ಕುದಿಸ್ಕೊತೀನಿ. ನಂತರ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮಾಡಿಟ್ಟಿದ್ದಂತಹ ಬ್ಯಾಟರ್ನ 1 ಸ್ಪೂನ್ ಹಂಗೆ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಹಾಕಿದ ನಂತರ ಒಂದೊಂದೇ ತಟ್ಟೆಯಾಗಿ ಅದರೊಳಗೆ ಇಟ್ಕೊಂಡು 10ರಿಂದ 15 ನಿಮಿಷ ನೀವು ಯಾವುದೇ ತೆಗೆದು ನೋಡೋ ಅವಶ್ಯಕತೆಯೇ ಇಲ್ಲ. ಅಂದರೆ ಬೆಂದಿಲ್ವೋ ಅಂತ ತೆಗೆದು ನೋಡೋ ಅವಶ್ಯಕತೆಯೇ ಇಲ್ಲ. ಕರೆಕ್ಟಾಗಿ 15 ನಿಮಿಷ ನೀರು ಮೊದಲೇ ಕಾಯಕ್ಕೆ ಇಟ್ಕೊಂಡು ಇಡ್ಲಿ ಇಕ್ಕಿದ ನಂತರ ಕರೆಕ್ಟಾಗಿ 15 ನಿಮಿಷ ನೀವು ಇಟ್ಕೊಂಡ್ರೆ ಇಡ್ಲಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇಡ್ಲಿ ಮುಚ್ಚಿಟ್ಕೊಂಡೆ. ಈ ಕಡೆ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ನಾನು ಈ ಬೌಲಲ್ಲಿ 1 ಬೌಲ್ ಬೇಳೆ, 4 ಇಲ್ಕು ಬೆಳ್ಳುಳ್ಳಿ ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ, 2 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು 10-12 ಎಳೆ ಕರಿಬೇವು ಹಾಕಿ ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ನಿಮಗೆ ಕ್ವಾಂಟಿಟಿ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಅಷ್ಟು ಬೇಳೆ ಹಾಕ್ಕೊಳ್ಳಿ. ನನಗೆ 4ರಿಂದ 5 ಜನಕ್ಕಷ್ಟು ಆಗೋಷ್ಟು ಕ್ವಾಂಟಿಟಿಯಲ್ಲಿ ಬೇಕು. ಅದಕ್ಕೆ ನಾನು 1 ಚೊಂಬಷ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ವಿಸಿಲ್ ಹೊಡ್ಸ್ಕೊಳಕ್ಕೆ ಇಟ್ಟಿದ್ದೀನಿ. ಈಗ ಸಾಂಬಾರು ಮಸಾಲೆ ಹುರಿಯೋಕ್ಕೆ 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನು ಮೆಂತ್ಯ, 2 ಟೀ ಸ್ಪೂನು ಧನಿಯಾ ಕಾಳು, 1 ಟೀ ಸ್ಪೂನು ಹೆಸರುಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಒಂದು ಸ್ವಲ್ಪ ಇಂಗು ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದು ಮುಷ್ಟಿ ಒಳ ಮುಷ್ಟಿಯಷ್ಟು ಕಾಯಿ ಕೂಡ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ಇಟ್ಕೊಂಡು 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಮೆಂತ್ಯ ಮತ್ತು ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ಅದ್ರ ಘಮ ಮೂಗಿಗೆ ಹೊಡಿಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಸಾಂಬಾರು ರುಚಿಯಾಗಿ ಬರಬೇಕು ಅಂದರೆ ಫ್ರೈ ಮಾಡ್ಕೊಳ್ಳೋ ಹದದಲ್ಲೂ ಇರುತ್ತೆ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದು ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಹುರ್ಕೊತಾ ಇದ್ದೀನಿ. ಇವಾಗ 2 ಥರದ ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನನಗೆ ಸಾಂಬಾರು ಸ್ವಲ್ಪ ಸ್ವೀಟ್ ಬೇಕು, ಅದಕ್ಕೋಸ್ಕರ ನಾನು ಗುಂಟೂರು ಮೆಣಸಿನ್ಕಾಯಿನ ಕಮ್ಮಿ ಹಾಕ್ಕೊಂಡು ಕಲರ್ಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಜೀರಿಗೆ, ಕರಿಬೇವು ಮತ್ತು 1 ಗೋಲಿ ಗಾತ್ರದ ಹುಣಸೆಹಣ್ಣ ಸಹ ಸೇರಿಸ್ಕೊಂಡು ಕರಿಬೇವೆಲೆ ಚಟಪಟ ಅಂತ ಸಿಡಿಬೇಕು. ಒಂದು 2ರಿಂದ 3 ಸೆಕೆಂಡಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ 1 ಒಳ ಮುಷ್ಟಿಯಷ್ಟು ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಅದಕ್ಕೆ. ಅದನ್ನು ಸಹ ಒಂದು 2ರಿಂದ 3 ಸೆಕೆಂಡಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಒಳ ಮುಷ್ಟಿಯಷ್ಟು ಕಡಲೆ ಕೂಡ ತಗೊತಾ ಇದ್ದೀನಿ. ಅದು ಕೂಡ ಒಂದು 2ರಿಂದ 3 ಸೆಕೆಂಡಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಸೂಪರ್ ಟೇಸ್ಟಾಗಿ ಮತ್ತು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಮಸಾಲೆನ ಹೇಗೆ ಫ್ರೈ ಮಾಡ್ಕೊತೀವೋ ಅದ್ರ ಮೇಲೂ ಇರುತ್ತೆ. ಇವಾಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ 2ರಿಂದ 3 ಸೆಕೆಂಡಷ್ಟು ಫ್ರೈ ಮಾಡಿಕೊಂಡು ನಂತರ ಹಿಂಗೆ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ನಂತರ ಫ್ಲೇಮ್ನ ಆಫ್ ಮಾಡಿ ಕಂಪ್ಲೀಟಾಗಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುಂಬಾ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಮತ್ತೊಂದು ಪಾತ್ರೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಚ್ಚಿಟ್ಟಿದ್ದೀನಿ ನಾನು. ಈರುಳ್ಳಿ ಮತ್ತು 2 ಹುಳಿ ಟೊಮೊಟೊ ಇವನ್ನೆಲ್ಲ ಹಚ್ಚಿಟ್ಟಿದ್ದೀನಿ. ನೋಡಿರಿ, ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡೆ, ಅರ್ಧ ಟೀ ಸ್ಪೂನು ಜೀರಿಗೆ, ಅವೆಲ್ಲ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ 4ರಿಂದ 5 ಎಸಳು ಬೆಳ್ಳುಳ್ಳಿ, ಕರಿಬೇವು, 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಟಿದ್ದೆ ನಾನು. ಅದನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡೆ. 2 ಹುಳಿ ಟೊಮೊಟೊ ಕೂಡ ಉದ್ದುದ್ದಾಗ ಹಚ್ಚಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಅದು ಮೆತ್ತಗಾಗೋವರೆಗೆ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿದ್ದಂತಹ ಖಾರನ ಹಾಕ್ಕೊಂಡು ಅದು ಕೂಡ ಒಂದು 5-10 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು. ಬೇಳೆ ಥರ ಇಲ್ಲ, ಫುಲ್ ಎಲ್ಲ ಕದ್ರೋಗಿದೆ. ಅದನ್ನು ಸಹ ಅದರೊಳಗೆ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರ ಉಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಬೇಕು ಅಂದರೆ ಬೆಲ್ಲ ಬಂದ್ಬಿಟ್ಟು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಹಿಂಗೂ ಅಷ್ಟೇ, ಹಿಂಗೂ ಕೂಡ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಕಡೆ ಇಡ್ಲಿ ಬೆಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸ್ಪಂಜ್ ಥರ ಸಾಫ್ಟಾಗಿ ಬಂದಿದೆ. ಈ ಕ್ವಾಂಟಿಟಿಲಿ ನಾನು ತೋರಿಸಿರೋ ಮಸಾಲೆ ಮತ್ತು ಇಡ್ಲಿ ಕ್ವಾಂಟಿಟಿಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಪರ್ಫೆಕ್ಟಾಗಿ ಹೀಗೆ ಬರುತ್ತೆ. ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು, ಪರ್ಫೆಕ್ಟಾಗಿ ಹೋಟೆಲ್ ಶೈಲಿಯಲ್ಲೇ ಅದೇ ಟೇಸ್ಟು ಅದೇ ಕಲ್ಲರ್ ಕೂಡ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಬಟನ್ ಒತ್ತಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ.